ಅವಧಿ ಮುಗಿದ ವಸ್ತುಗಳ ಮಾರಾಟ ಯತ್ನ. ದಿನಾಂಕ ಗೀಚಿ ಗ್ರಾಹಕರಿಗೆ ಮೋಸ. ಚಳ್ಳಕೆರೆಯಲ್ಲಿ ಬಯಲು. ಹೌದು, ಇದು ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಮೇಲ್ಭಾಗದ ಮೆಟ್ರೋ ಪ್ರೋಟ್ ಸೂಪರ್ ಮಾರ್ಕೆಟ್ನಲ್ಲಿ ಅವಧಿ ಮುಗಿದ ದಿನಬಳಕೆಯ ವಸ್ತುಗಳನ್ನು ಮಾರಾಟ ಮಾಡಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಬುಧವಾರ ದಿನಬಳಕೆಯ ಸಾಮಗ್ರಿಗಳನ್ನು ಖರೀದಿಸಲು ಬಂದ ಗ್ರಾಹಕನೊಬ್ಬ ವಸ್ತು ಖರೀದಿಸುವ ಮೊದಲು ಅದರ ಮೇಲಿನ ಉತ್ಪಾದನೆ ಹಾಗೂ ಅವಧಿ ದಿನಾಂಕವನ್ನು ಪರಿಶೀಲಿಸಿದಾಗ ದಿನಾಂಕದ ಲೇಬಲ್ ಗೀಚಿರುವುದು ಗಮನಕ್ಕೆ ಬಂದಿದೆ. ಅನುಮಾನಗೊಂಡು ಮತ್ತಷ್ಟು ಪರಿಶೀಲಿಸಿದಾಗ ಆ ವಸ್ತುವಿನ ಅವಧಿ 1 ವರ್ಷಕ್ಕೂ ಮೊದಲು ಮುಗಿದಿರುವುದು ಬಹಿರಂಗವಾಗಿದೆ. ಈ ವಿಷಯವನ್ನು ತಕ್ಷಣವೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ವಿಚಾರಣೆ ವೇಳೆ ಅಂಗಡಿ ನಿರ್ವಾಹಕರು ದಿನಾಂಕ ಗೀಚಿರುವುದನ್ನು ಒಪ್ಪಿಕೊಂಡಿದ್ದಾರೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ. ಅವಧಿ ಮುಗಿದ ಪದಾರ್ಥಗಳನ್ನು ಮಾರಾಟ ಮಾಡುವ ಮೂಲಕ ಗ್ರಾಹಕರ ಜೀವದೊಂದಿಗೆ ಚೆಲ್ಲಾಟವಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಗ್ರಾಹಕರ ಆರೋಗ್ಯವನ್ನು ಕಾಪಾಡಬೇಕಾದ ವ್ಯಾಪಾರಿಗಳು ಲಾಭದಾಸೆಗೆ ಇಂತಹ ಕೃತ್ಯಗಳಿಗೆ ಮುಂದಾಗಿರುವುದು ಖಂಡನೀಯ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಈ ಕುರಿತು ಕಾನೂನುಬದ್ಧ ಕ್ರಮ ಕೈಗೊಳ್ಳುವುದೇ ಎಂಬುದು ಕಾದು ನೋಡಬೇಕಾಗಿದೆ. ನೀವು ಮಾಡೋದು ತಪ್ಪು ತಾನೆ. ಹೇಗೆ ಮಾಡ್ತೀರಾ ನೋಡಿ. ಸರ್ ನಾವು ಸ್ಪ್ರೇಯಲ್ಲಿ ಮಾಡಿಲ್ಲ ಸರ್. ಅಲ್ಲ ಆಯ್ತು ಮೇಡಮ್, ನಾನು ಹೇಳತ್ತು ಇನ್ನೊಂದು ಕೊಡಿ ಇಲ್ಲ. ನೀವು ಯಾಕೆ ಮಾಡ್ತೀರಾ ಅಂತ ನಾನು ಕೇಳ್ತೇವೆ. ಇಲ್ಲಿ ನೋಡಿ ಇಲ್ಲ, ನೀವು ಆ ರೀತಿ ಮಾಡಿದ್ರೆ ಗ್ರಾಹಕರಿಗೆ ಇದಾಗಲ್ವಾ? ಏನು ಹೆಚ್ಚು ಕಡಿಮೆ ಆದರೆ ಯಾರು ಅದಕ್ಕೆ ಹಿಂಗೆ ಕಳ್ಸಿದ್ರೆ ಮುಗೀತು ಅಷ್ಟೇ. ಡೇಟ್ ಎಲ್ಲ ಮೇಡಮ್ ಇವೆಲ್ಲ ನೋಡ್ಬಿಟ್ಟಿದ್ದೀವಿ ಆಯಿತಾ. ಇದು ಫಸ್ಟ್ ಟೈಮ್ ಆಗಿರೋ ನಾನು ಅಪ್ಲೈ ಮಾಡ್ತಾ ಇದ್ದೆ. ಒಂದು 2-3 ಟೈಮ್ಸ್ ಇದು. ಎಷ್ಟು ವರ್ಷದಿಂದ ಮಾಡ್ತೀರಾ ಕೆಲಸ? ಎಷ್ಟು ವರ್ಷದಿದೆ ಇದು? ಎಷ್ಟು ವರ್ಷದಿದೆ? ಸರ್ ನಾವು 3 ವರ್ಷ. ನೀವು ಓನರು ಸರ್ ಎಲ್ಲ ಹೊಸದು ಸರ್, ಈಗ ರೀಸೆಂಟಾಗಿ ಬಂದಿದ್ದಾರೆ. ನಾವು ಗೊತ್ತಿಲ್ಲ, ಎಲ್ಲ ಜೋಡಿಸಿರೋದು. ಗೊತ್ತಿಲ್ಲದೆ ಈ ಥರ ಕಟ್ ಮಾಡಿರ್ತಾರೆ ನೋಡಿ. ನಾಳೆ ತೋರಿಸ್ತೇನೆ. ಈ ಥರ ಕಟ್ ಮಾಡಿರ್ತಾರೆ, ಕಟ್ ಮಾಡಿ ಮಾರ್ಕಿರ್ತಾರೆ. ಒಂದು ಸೆಕೆಂಡು, ನಿಮಗೆ ಎಕ್ಸ್ಪೈರಿ ಆದ ವಾಪಸ್ ತಗೊಳ್ಳಲ್ಲ ಕಂಪ್ನಿಯವರು? ವಾಪಸ್ ನಮಗೆ ಅಷ್ಟು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಮತ್ತೆ ನೀವು ಯಾಕೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಇದ್ದೀರಾ? ಸರ್ ನಾವು ಐಟಮ್ ಬಂದು ತಗೊಂತೀವಿ. ಆಯ್ತು, ಮತ್ತೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಹಾಕಿದ್ದೀರಾ? ಐಟಮ್ ಬಂದು ತಗೊಂಡಿರ್ತೀರ ಅಂದ್ರೆ ಸ್ಟಾಕ್ ಗ್ರಾಹಕರಿಗೆ ಏನು ಹೆಚ್ಚು ಕಡಿಮೆ ಆದರೆ ಯಾರು ಗಾಡಿ ಸರ್, ಈ ಸ್ಟಾಕ್ ನೀವು ಲೆಕ್ಕ ತಗೊಳ್ತೀರ ಅಂದಮೇಲೆ ಸ್ಟಾಕ್ ಯಾವ್ದು ಹೋಗಿರುತ್ತೆ ಅದು ಲೆಕ್ಕ ತಗೋಬೇಕು ತಾನೆ. ಮತ್ತೆ ಅದೇನಾದ್ರು ಇರ್ಬೋದು, ನೀವು ಡಿಸ್ಟ್ರಿಬ್ಯೂಟರ್ ತಾನೆ, ಕಂಪ್ನಿ ಹೋಗ್ತದೆ ಮತ್ತೆ ಬಿಡಿ, ಅದನ್ನ ಅವ್ರು ಡೀಲ್ ಮಾಡ್ಕೊಳ್ತಾರೆ. ನಿಮ್ದೇನೇ ಆರ್ಡ್ರ್ ಎಷ್ಟಿದೆ ಅಷ್ಟು ಪಂಚಿಂಗ್ ಮಾಡ್ಕೊಳ್ಳಿ, ಹೋಗಿ ಆರ್ಡ್ರ್ ಅಷ್ಟೇ ಬರ್ತಾರೆ ಹೇಳಿ. ವೆಯ್ಟ್ ಕೊಟ್ಬಿಡಿ. ಅವರು ಮಾಡ್ಕೊಟ್ಟಿಂದ ಮತ್ತೆ ಒಬ್ರು ಯಾರಾದ್ರೂ ಇರಲೇಬೇಕಲ್ಲ. ಫೋನ್ ಮಾಡಿ, ನಾನು ಬೆಳಗಿಂದ ಮಾಡಿದ್ದೆ. ಈಗ ಫೋನ್ ಮಾಡ್ತೀನಿ. ಇಲ್ಲ ಮಾಡಿಲ್ಲ, ನಾನು ಬೆಳಗಿಂದ ಮಾಡ್ಬಿಟ್ಟು ಮಾಡ್ತೀನಿ. ಇಲ್ಲ ಗೊತ್ತಾಯ್ತು, ಕೊಡ್ತೀನಿ ಮಾಡ್ತೀನಿ. ನೋಡ್ತೀನಿ, ಹೇಗೆ ಕೊಡ್ತೇನೆ ಮಂತೇನು ಕೊಡ್ತೇನೆ. ಐಟಮ್ ಬೇಕಾಗುತ್ತೆ. ನಾನು ನಾಳೆ ಹೋಗೋಣ ಅಂದ್ಕೊಂಡಿದ್ದೆ. ಹೋಗೋಣ, ಶನಿವಾರ ಹೋಗ್ತೀನಿ.